ಸರ್ ನಮಸ್ತೆ. ನಮಸ್ತೆ. ಇವಾಗ ಬೈಕ್ ಟ್ಯಾಕ್ಸಿ ಏನು ಸ್ಟಾಪ್ ಆಗಿತ್ತು. ಹೌದು. ಬಟ್ ಇವಾಗ ಮತ್ತೆ ರ್ಯಾಪಿಡೋ ಮತ್ತೆ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ. ಏನ್ ನಿಮ್ಗೆ ಏನಾದ್ರು ಮಾಹಿತಿ ಬಂತಾ ಯಾವ ರೀತಿ ಅಂತ? ಅದೇ ಸಾಕಷ್ಟು ಜನ ಡ್ರೈವರ್ಸ್ಗಳು ನಮಗೆ ವಾಟ್ಸಾಪ್ ಅಲ್ಲಿ ಮತ್ತೆ ಫೇಸ್ಬುಕ್ ಮೆಸೆಂಜರ್ಗಳಲ್ಲೂ ಕೂಡ ಸ್ಕ್ರೀನ್ ಶಾಟ್ಗಳನ್ನ ಕಳಿಸ್ತಿದ್ದಾರೆ. ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ರನ್ ಆಗ್ತಿರುವಂತದ್ದು ಅವ್ರೇನು ಆಪ್ ಅಲ್ಲಿ ಬೈಕ್ಗಳು ಕಾಣಿಸ್ತವೆ ಆ ಸ್ಕ್ರೀನ್ ಶಾಟ್ಗಳನ್ನ ತಗೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಿರುವಂತದನ್ನ ನಾವು ಗಮನಿಸಿದೀವಿ. ನಾನು ಸಹ ನನ್ನ ಮುಖಪುಟ ಮುಖಾಂತರ ಮಾಹಿತಿ ತಿಳಿಸಿದೀವಿ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೈಕೋರ್ಟ್ ಇನ್ನು ಯಾವುದೇ ರೀತಿಯ ತೀರ್ಪನ್ನ ಕೊಟ್ಟೇ ಇಲ್ಲ. ನೀವು ಬೈಕ್ ಟ್ಯಾಕ್ಸಿನ ರನ್ ಮಾಡ್ಕೊಳ್ಳಿ ಅಂತ ಹೇಳಿ ಯಾವುದೇ ರೀತಿಯ ಆನ್ಲೈನ್ ಆಪ್ ಸಂಸ್ಥೆಗಳಿಗೂ ಕೂಡ ತಿಳಿಸಿಲ್ಲ. ಮತ್ತೆ ಸರ್ಕಾರಕ್ಕೂ ಕೂಡ ಬೈಕ್ ಟ್ಯಾಕ್ಸಿ ಅವರು ರನ್ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲೂ ಕೂಡ ಆದೇಶ ಕೊಟ್ಟಿಲ್ಲ. ಇಲ್ಲಿ ಹಿಯರಿಂಗ್ ಡೇಟ್ಗಳು ನಡೀತಾ ಇದಾವೆ ಅಷ್ಟೇ. ಆ ಹಿಯರಿಂಗ್ ಡೇಟ್ಗಳು ನಡೆದಾಗೆಲ್ಲ ವಾದ ವಿವಾದಗಳು ಲಾಯರ್ಗಳು ನಡೆಸ್ತಾ ಇದ್ದಾರೆ. ಆ ನಡೆಸೋಂತ ಮಾತುಕತೆಗಳು ಮಾತ್ರ ನಮ್ಗೆ ಗೊತ್ತಾಗ್ತಾ ಇದೆ ಹೊರತು ಇನ್ನು ನಿಖರವಾದ ತೀರ್ಪು ಬಂದಿಲ್ಲ. ಈಗ ನಡೆದಂತಹ ತೀರ್ಪಲ್ಲಿ ಏನಂತ ಹೇಳಿದೆ, ಸೆಪ್ಟೆಂಬರ್ 22ಕ್ಕೆ ಅಂದ್ರೆ 4 ವಾರದಿನ ಗಡುವನ್ನ ಕೊಟ್ಟಿದ್ದಾರೆ. ಸರ್ಕಾರ ಈ ಒಂದು ಬೈಕ್ ಟ್ಯಾಕ್ಸಿ ನೀವು ಲೀಗಲ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ರೂಪುರೇಷೆಗಳನ್ನ ರೆಡಿ ಮಾಡ್ತೀರಾ ಅಥವಾ ಇಲ್ವಾ ಅನ್ನೋ ಒಂದು ಕ್ಲಿಯಾರಿಟಿನ ನಮ್ಗೆ ಕೊಟ್ಬಿಡಿ ಅಂತ ಹೇಳಿ ಹೈಕೋರ್ಟ್ ನ್ಯಾಯಾಧೀಶರು ಕೇಳಿದಾರೆ ಅಷ್ಟೇ. ಅದು ಬಿಟ್ಟು ಇನ್ಯಾವುದೇ ರೀತಿಯ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಯಾವ ಅಗ್ರಿಗೇಟರ್ ಆಪ್ ಸಂಸ್ಥೆಗಳಿಗೂ ಹೇಳಿಲ್ಲ. ಇಲ್ಲಿ ಇವ್ರೇನ್ ಮಾಡಿದ್ದಾರೆ, ಪಾರ್ಸಲ್ ಅನ್ನೋ ಒಂದು ಹೆಸರಲ್ಲೂ ಕೂಡ ಕದ್ದು ಮುಚ್ಚಿ ಹೈಕೋರ್ಟ್ ಹೇಳಿದ್ರು ಕೂಡ ಸೇವೆನ ಕೊಡ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಆದ್ರೆ ಮುಂಚಿನ ರೀತಿಯಲ್ಲಿ ರಾಜಾರೋಷವ ಕೊಡಕ್ ಆಗ್ತಾ ಇರಲಿಲ್ಲ. ಪಾರ್ಸಲ್ ಅನ್ನೋ ಒಂದು ಕಳ್ಳ ಹೆಸರನ್ನ ಬಳಸ್ಕೊಂಡು ಇವರು ಪ್ರಯಾಣಿಕರ ಸೇವೆಗಳನ್ನ ಪಾರ್ಸಲ್ ತಗೊಂಡು ಹೋಗ್ತಿದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸ್ಕೊಂಡು ಸೇವೆ ಕೊಡ್ತಾ ಇದ್ದಿದ್ದು. ಈಗ ಏಕಾಏಕಿ ರಾಜಾರೋಷವಾಗಿ ಸೇವೆ ಕೊಡ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಂಘಟನೆಗಳು ಹೋರಾಟಗಳು ಮಾಡಿದಾವೆ. ಹಲವಾರು ಜನ ಇದರಲ್ಲಿ ಕೇಸಸ್ಗಳು ಕೂಡ ಹಾಕ್ಸ್ಕೊಂಡಿದೀವಿ. ಮತ್ತೆ ಇದ್ರ ಸಂಬಂಧ ಏನು ನ್ಯಾಯಾಧೀಶರು ಮುಂದೆ ವಕೀಲರು, ಸರ್ಕಾರದ ವಕೀಲರು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಕರ್ನಾಟಕ ಜನತೆಗೂ ಕೂಡ ಗೊತ್ತಿದೆ, ವೈಟ್ ಬೋರ್ಡ್ ಅಲ್ಲಿ ಪ್ರಯಾಣಿಕರು ಸೇವೆ ಕೊಡಕ್ ಬರೋದೇ ಇಲ್ಲ. ಅದ್ರಲ್ಲಿ ಏನೇ ಅಪಘಾತಗಳು ಸಂಭವಿಸಿದ್ರು RC ಮಾಲೀಕ ಜವಾಬ್ದಾರ ಆಗ್ತಾನೆ. ಹಂಗಾಗಿ ಮಾಡಬಾರ್ದು ಅನ್ನೋ ಒಂದು ವಿಚಾರನೂ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಆ ಪ್ರಯಾಣಿಕರಿಗೂ ಗೊತ್ತಿದ್ರು ಕೂಡ ನಮ್ಗೆ ರೇಟ್ ಹಗ್ಗವಾಗಿ ಸಿಗುತ್ತೆ ಅಂತ ಹೇಳಿ ಅದ್ರಲ್ಲಿ ಹೋಗುವಂಥದ್ದು ಕೂಡ ನಾವೆಲ್ಲ ನೋಡಿದೀವಿ. ಒಟ್ಟಾರೆ ನಾವ್ ಹೇಳೋದಿಷ್ಟೇ, ರಾಮಲಿಂಗಾರೆಡ್ಡಿ ಅವರು ಇದನ್ನ ದಯವಿಟ್ಟು ಪರಿಗಣನೆಗೆ ತಗೊಳ್ಳೇಬೇಕು. ಪರಿಗಣನೆಗೆ ತಗೊಂಡು ಈ ಆಪ್ ಸಂಸ್ಥೆಗಳು ಏನ್ ರನ್ ಮಾಡ್ತಾ ಇದಾವೆ, ಯಾಕೆಂದ್ರೆ ಒಂದು ವೇದಿಕೆ ಮೇಲೆ ಇದೇ ರಾಮಲಿಂಗಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನೋಡ್ರಪ್ಪ ನಿಮ್ಮಾಗೆ ನಂದು ಕೂಡ ಒಂದು ಸಂಘಟನೆ ರಯ್ಯ ಅಂತ ಹೇಳ್ತಾರೆ. ಹಂಗಿದ್ಮೇಲೆ ಆ ಸಂಘಟನೆಗೆ ನೀವು ಕೂಡ ನಾಯಕರಾಗೆ ಇರ್ತೀರಾ ಅಲ್ವಾ? ಯಾಕೆಂದ್ರೆ ನಿಮ್ಗೆ ಸರ್ಕಾರ ಮಂತ್ರಿಗಿರಿ ಕೊಟ್ಟಿದೆ, ಪವರ್ ಕೊಟ್ಟಿದೆ, ಮತ್ತೆ ಇಲಾಖೆನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ನಿಮ್ಗೆ ಕೊಟ್ಟಿದೆ. ಅಷ್ಟು ಸಾಲದು ಅಂತ ನಿಮ್ಮಾಗೆ ನಂದು ಕೂಡ ಒಂದು ಸಂಘಟನೆ ಅನ್ಕೊಂಡು ಆಟೋ ಚಾಲಕರಿಂದ ಬೆಳ್ಳಿ ಕಿರೀಟನ ನೀವು ತಗೊಂಡಿದ್ದೀರಾ. ಇಂಥ ಒಂದು ಮನಸ್ಥಿತಿ ಇರುವಂತ ನೀವು ವ್ಯಾಲಂಟ್ರಿ ಆಗಿ ನಿಮ್ಮ ಸಾರಿಗೆ ಇಲಾಖೆಗೆ ಈ ಕೂಡಲೇ ನೀವು ಸಂದೇಶ ಕೊಡ್ಬೇಕಾಗ್ತದೆ. ಹೈಕೋರ್ಟ್ ಇಂದ ಯಾವುದೇ ರೀತಿಯ ನಿರ್ದೇಶನಗಳು ಬರ್ದಿಲ್ದಿರೋ ಕಾರಣ ಇವರು ಅನಧಿಕೃತವಾಗಿ ಮತ್ತೆ ಸೇವೆನ ಕೊಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ ಆ ಸಂಸ್ಥೆಗಳನ್ನೇ ಇವರು ಸೀಲ್ ಮಾಡಬೇಕು. ಸರ್ಕಾರ ಸೀಲ್ ಮಾಡುವಂತ ಕೆಲಸ ಮಾಡ್ಬೇಕು. ಇನ್ ಯಾವುದೇ ಕಾರಣಕ್ಕೂ ಈ ಒಂದು ತೀರ್ಪು ಬರೋವರೆಗೂ ಕೂಡ ಆಟೋನು ಸರ್ವಿಸ್ ಕೊಡಬಾರ್ದು, ಕ್ಯಾಬ್ಗಳು ಕೂಡ ಸರ್ವಿಸ್ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಸೀಲ್ ಮಾಡಬೇಕು. ಯಾಕೆ ಅಂದ್ರೆ ಇವ್ರು ಯಾರು ಏನ್ ಲೈಸೆನ್ಸ್ಗಳನ್ನ ತಗೊಂಡಿಲ್ಲ. ನಮ್ಮ ಯಾತ್ರೆ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು ಲೈಸೆನ್ಸ್ ತಗೊಂಡಿಲ್ಲ. ಓಲಾ ಊಬರ್ ಅವರಂತೂ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಂಡಿಲ್ಲ. ಹೇಳಿದ್ರೆ ನಾವು ಹೈಕೋರ್ಟ್ ಅಲ್ಲಿ ಹೋಗಿದೀವಿ, ಸ್ಟೇ ಹಾಕೊಂಡಿದೀವಿ ಅಂತ ಹೇಳ್ತಾರೆ. ಸ್ಟೇ ಅನ್ನೋ ಹೆಸರಲ್ಲಿ ಲೈಸೆನ್ಸ್ಗಳು ತಗೊಳ್ಳದೆ, ಲೈಸೆನ್ಸ್ಗಳು ರಿನ್ಯೂವಲ್ ಮಾಡಿಸ್ಕೊಳ್ಳದೆ, ಈ ತರ ಅನಧಿಕೃತವಾಗಿ ಹೈಕೋರ್ಟ್ ಅಲ್ಲಿ ಕೇಸ್ ಇದ್ರೂ ಕೂಡ ಏಕಾಏಕಿ ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ತಾರೆ ಅಂದ್ರೆ ನಮಗ್ ಗೊತ್ತಿದೆ ಇದರಿಂದ ಬಿಜೆಪಿ ನಾಯಕರುಗಳ ಕುಮ್ಮಕ್ಕಿದೆ. ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳ ಇದರಲ್ಲಿ ಕೈ ಜೋಡಿಕೆಗಳಿದಾವೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಇವ್ರನ್ನ ಏನಾದ್ರು ಹೈಕೋರ್ಟ್ ತೀರ್ಪು ಬರೋವರೆಗೂ ಕೂಡ ಇವ್ರನ್ನ ಈ ರೀತಿ ಕಳ್ಳ ಮಾರ್ಗಗಳಲ್ಲಿ ಬಿಸ್ನೆಸ್ ಮಾಡೋದಕ್ಕೆ ಮುಂದುವರ್ಸಿದ್ರು ಅಂದ್ರೆ ಎಲ್ಲ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ರೀತಿ ನಮ್ಗೆ ಅನ್ಸ್ಬಿಡುತ್ತೆ. ಆ ರೀತಿ ಅನಿಸಿಕೆ ಬರ್ಕೂಡ್ದು. ಯಾಕೆ ಅಂದ್ರೆ ಅವರು ಈ ಒಂದು ಸಾರಿಗೆ ಸಚಿವರಾಗಿರೋದ್ರಿಂದ, ಮತ್ತೆ ನಾನು ಕೂಡ ಒಬ್ಬ ಸಂಘಟನೆಯ ನಾಯಕ ಅಂತ ಹೇಳಿರೋದ್ರಿಂದ, ಮತ್ತೆ ಚಾಲಕರುಗಳ ಬಳಿ ಬೆಳ್ಳಿ ಕಿರೀಟ ತಗೊಂಡಿರೋದ್ರಿಂದ ಅವರು ಋಣಿಯಾಗಿರ್ಬೇಕು ಇವರು. ಯಾಕೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಚಾಲಕರನ್ನೆಲ್ಲ ಸೇರಿಸಿ
ನನ್ನ ಮಗಳು ಎಲೆಕ್ಷನ್ಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತೇಳಿ ಚಾಲಕರ ಹತ್ರನು ಕೂಡ ಬಂದು ಮಾತಾಡಿರುವಂಥದ್ದನ್ನು ಕೂಡ ನಾವು ನೋಡಿದೀವಿ. ಹಂಗಾಗಿ ನಾವ್ ಹೇಳೋದಿಷ್ಟೇ, ರಾಮಲಿಂಗಾರೆಡ್ಡಿ ಅವರೇ, ಆದಷ್ಟು ನೀವು ಈ ಬೈಕ್ ಟ್ಯಾಕ್ಸಿನ ನಿಲ್ಸೋದಕ್ಕೆ ಈ ಕೂಡಲೇ ಅಧಿಸೂಚನೆನ ಕೊಡ್ಬೇಕು. ಯಾಕೆಂದ್ರೆ ನೋಡಿ, ನಿಮ್ಮ ವಿರುದ್ಧವಾಗಿ ಇಲ್ಲಿ ಯಾರೇ ಧ್ವನಿ ಎತ್ತಿ ಮಾತಾಡ್ಬಿಟ್ರು ಅವ್ರ ಮೇಲೆ ಕೇಸ್ಗಳಾಗ್ತೀರಾ. ಯಾಕೆಂದ್ರೆ ನಿಮ್ಮ ನಡೀತಿರುವಂತ ವಿದ್ಯಮಾನಗಳನ್ನ ನಾವು ಗಮನಿಸಿ ಪ್ರಶ್ನೆ ಮಾಡಿ ಕೇಳಿದ್ರೆ ಅಂತವ್ರ ಮೇಲೆ ಕೇಸ್ಗಳಾಗ್ತೀರಾ, FIR ಮಾಡಿಸ್ತೀರಾ, ಅವ್ರನ್ನ ಕೋರ್ಟ್ಗೆ ಅಲಿಯುವಂತ ರೀತಿಲೆಲ್ಲ ಮಾಡಿಸ್ತಾ ಇದ್ದೀರಾ. ಅಂದ್ರೆ ನಿಮ್ಗೇನು, ನೀವು ಅಧಿಕಾರದಲ್ಲಿ ಇರೋವರೆಗೂ ಕೂಡ ನಿಮ್ಗೆ ಬಕೆಟ್ ಇಟ್ಕೊಂಡಿರ್ಬೇಕಾ ನಾವು, ಇಲ್ಲ ನಿಮ್ಮನ್ನ ಹೊಗಳ್ಕೊಂಡೇ ಇರ್ಬೇಕಾ ನಾವು? ವ್ಯವಸ್ಥೆ ಹಾಳಾಗಿ ಹೋಗ್ತಿದ್ರು ಕೂಡ ಅದ್ರ ಬಗ್ಗೆ ನಾವು ಮಾತಾಡದೆ ಅಕ್ರಮ ಚಟುವಟಿಕೆಗಳು ನೋಡಿ, GPS ಪ್ಯಾನಿಕ್ ಬಟನ್ ವಿಚಾರದಲ್ಲೂ ಕೂಡ ಅಕ್ರಮವಾಗಿ ಚಟುವಟಿಕೆ ನಡೆಸ್ತಾ ಇದ್ದಾರೆ, ದುಪ್ಪಟ್ಟು ಹಣ ಸುಲಿಗೆ ಮಾಡ್ತಾ ಇದ್ದಾರೆ. ಇಂಥ ಎಲ್ಲಾ ವಿಚಾರಗಳನ್ನ ಆಧರಿಸಿ ನಾವು ಧ್ವನಿ ಎತ್ತಿ ಹಂಗಿದ್ಮೇಲೆ ನಿಮ್ ಸರ್ಕಾರ ಅಧಿಕಾರದಲ್ಲಿದೆ ಅಂದ್ಬಿಟ್ಟು ನಿಮ್ಮ ಈ ಆಕ್ಟಿವಿಟೀಸ್ ಗಳನ್ನ ನಾವು ಮಾತಾಡುವಾಗೆ ಇಲ್ವಾ? ಹಂಗ್ ಮಾತಾಡ್ಬಿಟ್ರೆ ನೀವು ಕೇಸ್ ಹಾಕ್ಸ್ತೀರಾ. ಅಂದ್ರೆ ನಿಮ್ಗೆ ಹೋದಷ್ಟು ದಿನ, ನೀವ್ ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀರಾ ಅಲ್ಲಿವರೆಗೂ ರಾಮಲಿಂಗಾರೆಡ್ಡಿ ಅವ್ರಿಗೆ ಜೈ ಅನ್ಕೊಂಡು, ರಾಮಲಿಂಗಾರೆಡ್ಡಿ ಅವ್ರನ್ನ ಹೊಗಳ್ಕೊಂಡು, ರಾಮಲಿಂಗಾರೆಡ್ಡಿ ಅವ್ರ ಬಕೆಟ್ ಇಟ್ಕೊಂಡು ನೀವ್ ಹೇಳೋವಂತ ರೀತಿಯಲ್ಲಿ ನೀವು ಆ ತರ ಇದ್ದವ್ರಿಗೆ ನಿಮ್ಗೆ ಆದ ಒಂದು ಚೌಕಟ್ಟಲ್ಲಿ ಯಾವ್ದಾದ್ರು ಒಂದು ಸ್ಥಾನಮಾನ ಕೊಡೋ ತರ ಇದ್ರೆ ನಿಮ್ಗೆ ಸ್ಥಾನಮಾನ ಕೊಟ್ಬಿಟ್ರೆ ನೀವಿರೋವರೆಗೂ ನಾವು ಜೈಕಾರ ಹಾಕೊಂಡಿರ್ಬೇಕೇನ್ರಿ ರಾಮಲಿಂಗಾರೆಡ್ಡಿ ಅವರೇ? ನಾವಂತವ್ರಲ್ಲ. ದಯವಿಟ್ಟು ಚಾಲಕರು ಸಮುದಾಯ ಹಾಳಾಗ್ತಾ ಇದೆ. ಕಾರ್ಪೊರೇಟ್ ಸಂಸ್ಥೆಗಳಿಗೆ ನೀವೆಲ್ಲ ರೆಡ್ ಕಾರ್ಪೆಟ್ ಹಾಸಿ ಅವ್ರನ್ನ ಅನುಕೂಲದ ವ್ಯವಸ್ಥೆನೂ ಇಲ್ಲಿ ರಾಜ್ಯದಲ್ಲಿ ಮಾಡ್ಕೊಟ್ಟಿದ್ದೀರಾ. ಅವ್ರು ಅದನ್ನೇ ಲಾಭವಾಗಿ ಪಡ್ಕೊಂಡು ಅಧಿಕಾರದಲ್ಲಿ ಯಾವ ಪಕ್ಷ ಇರ್ತದೆ, ವಿರೋಧ ಪಕ್ಷ ಯಾರು ಇರ್ತಾರೆ ಅಂತವ್ರನ್ನೆಲ್ಲ ಬಳಸ್ಕೊಂಡು, ಉದ್ಯಮಿಗಳನ್ನ ಬಳಸ್ಕೊಂಡು ಅವ್ರ ಇಲ್ಲಿಗಲ್ ಆಕ್ಟಿವಿಟೀಸ್ಗಳನ್ನ ಅವರು ಮುಂದುವರಿಸ್ತಾ ಇದ್ದಾರೆ. ಇದು ನಿಲ್ಬೇಕು ಅಂದ್ರೆ ನೀವೊಬ್ರು ಸಂಘಟನೆ ನಾಯಕರಾಗಿ ನೀವೇ ಹೇಳ್ಕೊಂಡಿದ್ದೀರಾ. ನಿಮ್ ಇಲಾಖೆಗೆ ಈ ಕೂಡಲೇ ಅಧಿಸೂಚನೆನ ಹೊರಡಿಸಿ ಯಾವ್ಯಾವ ಆ್ಯಪ್ ಸಂಸ್ಥೆಗಳಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಿದಾವೆ ಸಂಸ್ಥೆನ ನೀವು ಮುಟ್ಗೋಲ್ ಹಾಕ್ಬೇಕು, ಸೀಲ್ ಮಾಡ್ಬೇಕು. ಇದು ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಹೋರಾಟಗಾರರು ಹೋರಾಟ ಮಾಡೋದಕ್ಕೆ ಹೋದ್ರೆ ಪೊಲೀಸ್ ಅವ್ರನ್ನ ಬಿಟ್ಟು ಕೇಸ್ಗಳು ಹಾಕಿಸ್ತೀರಾ, ನಿಮ್ಮಂತವ್ರನ್ನ ಪ್ರಶ್ನೆ ಮಾಡಿದ್ರೆ ಕೇಸಸ್ಗಳು ಹಾಕ್ಸ್ತೀರಾ. ಆ ಬೈಕ್ ಟ್ಯಾಕ್ಸಿ ಅವ್ರನ್ನ ನೀವ್ಗೆಲ್ಲ ಮಾಡೋದ್ ತಪ್ಪು ಅಂತ ಹೇಳಕ್ ಹೋದ್ರು ಕೂಡ ಕೇಸಸ್ಗಳು ಹಾಕಿಸ್ತೀರಾ. ಒಂದ್ ರೀತಿಲಿ ಈ ಕಡೆ ಮಗುನು ಗಿಂಡ್ತೀರಾ, ಆ ಕಡೆ ತೊಟ್ಟುನು ತೂಗುವಂತ ಆಟ ಆಡ್ತಾ ಇದ್ದೀರಾ. ಅದೆಲ್ಲ ಕಾಣಿಸ್ತಾ ಇದೆ. ಇರ್ಲಿ, ಎನಿವೇ ರಾಮಲಿಂಗಾರೆಡ್ಡಿ ಅವರೇ, ಆದಷ್ಟು ಬೇಗ ನಿಮ್ ಇಲಾಖೆಗೆ ಅಧಿಸೂಚನೆ ಕೊಡಿ, ಬೈಕ್ ಟ್ಯಾಕ್ಸಿಗಳು ನಿಲ್ಲೋ ಅಂತ ರೀತಿಲಿ ಹೇಳಿ. ಅದೇ ಸರ್, ಈಗ ಕಂಪ್ನಿಗಳಿಗೆ ಏನ್ ಹೇಳ್ತಾರೆ, ಈಗ ಹೈಕೋರ್ಟ್ ಅಲ್ಲಿ ಯಾವುದೇ ರೀತಿಯ ಸೂಚನೆ ಬಂದಿಲ್ಲ ಬೈಕ್ ಟ್ಯಾಕ್ಸಿ ರನ್ ಮಾಡಿ ಅಂತ, ಬಟ್ ಕಂಪ್ನಿಗಳು ರನ್ ಮಾಡ್ತಾ ಇದಾವೆ. ಅಲ್ಲ, ಇಲ್ಲಿ ಕಂಪ್ನಿಗಳು ಏನಾಗ್ಬಿಟ್ಟಿದೆ ಅಂದ್ರೆ ಹುಚ್ಚು ಮದುವೆಲಿ ಉಂಡವಣೆ ಜಾಣ ಅನ್ನೋ ಒಂದು ಗಾದೆ ಮಾತಂಗೆ ಒಂಥರ ಹುಚ್ಚು ಸಂತೆ. ಇಲ್ಲಿ ಏನಾಗಿದೆ ನೋಡಿ, ರಾಜ್ಯದ ಮಂತ್ರಿಗಳು ಸದನದಲ್ಲಿ ಕಲಾಪಗಳು ನಡೀತಾ ಇದಾವೆ. ಜನರ ಪ್ರಜಾಪ್ರಭುತ್ವದ ಪ್ರಜೆಗಳು, ಕೂಲಿ ಕಾರ್ಮಿಕರುಗಳು, ಕಾರ್ಮಿಕರ ವರ್ಗಕ್ಕೆ ಏನ್ ಅನ್ಯಾಯಗಳಾಗ್ತದವೆ ಅಂತದೆಲ್ಲ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅದ್ರ ತದ್ವಿರುದ್ಧವಾಗಿ ರಾಜಕಾರಣಿಗಳು ಮಾತಾಡ್ತಾರೆ, ಯೂಸ್ಲೆಸ್ ಟ್ಯಾಕ್ಸ್ಗಳನ್ನ ಸದನದಲ್ಲಿ ಮಾತಾಡ್ತಿದ್ದಾರೆ. ಜನತೆ ಅಭಿವೃದ್ಧಿ ಬಗ್ಗೆ, ಕಾರ್ಮಿಕರ ಅಭಿವೃದ್ಧಿ ಬಗ್ಗೆ, ಮತ್ತೆ ನಮ್ಮ ಕರ್ನಾಟಕ ರಾಜ್ಯನ ಯಾವ ಮಟ್ಟಕ್ಕೆ ಬಿಲ್ಡ್ ಮಾಡ್ಬೇಕು, ಇದರಲ್ಲಿ ಹೆಂಗೆ ಇಂಥ ಕಾರ್ಪೊರೇಟ್ ಸಂಸ್ಥೆಗಳನ್ನ ಹೊರಗಡೆ ಹಾಕಿ ಸರ್ಕಾರದ ಕಡೆಯಿಂದನೇ ಹೆಂಗೆ ಉದ್ಯೋಗಗಳನ್ನ ಕೊಡಬೇಕು, ಈ ತರದ್ ಯಾವ್ದು ಕೂಡ ಆಲೋಚನೆಗಳೇ ಇಲ್ಲ ಇವ್ರದ್ದು. ಬರೀ ಕೋಳಿ ಜಗಳ. ನನ್ನ ಪ್ರಕಾರ ಬಿಜೆಪಿ ಕಾಂಗ್ರೆಸ್ ಅನ್ನೋದು ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಅನ್ನೋ ತರ ನಮ್ಗೆ ಅನ್ಸ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನ ಮಾಡ್ಕೊಂಡು ಕೂತಿದ್ದಾರೆ ಇವ್ರುಗಳು. ಇವರಿಂದ ಏನು ರಾಜ್ಯ ಜನತೆಗೆ ಒಳ್ಳೇದಂತೂ ಆಗ್ತಿಲ್ಲ. ಹಂಗಾಗಿ ಈ ಕಾರ್ಪೊರೇಟ್ ಸಂಸ್ಥೆಗಳು ಆಡಿದ್ದೇ ಆಟ ಆಗ್ಬಿಟ್ಟಿದೆ. ತರ ಹುಚ್ಚರು ಸಂತೆ. ರಾಜಕಾರಣಿಗಳು ಒಂಥರ ಹುಚ್ಚರಾದ್ರೆ ಪಬ್ಲಿಕ್ ಒಂಥರ ಹುಚ್ಚರಾಗಿದ್ದಾರೆ. ಇದನ್ನ ವಿರೋಧ ಮಾಡುವಂತವ್ರು ನಾವೊಂಥರ ಹುಚ್ಚರಾಗ್ಬಿಟ್ಟಿದೀವಿ. ಇನ್ನು ಅವ್ರುಗಳಂತೂ ಇವ್ರೆಲ್ಲರನ್ನೂ ಕೂಡ ನಾವು ಆಡಿಸ್ತಿರುವಂತಹ ಸೂತ್ರಧಾರಿಗಳು ಅನ್ಕೊಂಡು ಅವ್ರುಗಳು ಆಟ ಹಂಗ ಆಡ್ತಿರೋದ್ರಿಂದ ಇಲ್ಲಿ ಕಾನೂನಿಗೂ ಕೂಡ ಮಣ್ಣೇರಿಸ್ತಾ ಇದಾರೆ, ವ್ಯವಸ್ಥೆನೂ ಕೂಡ ಹಾಳು ಮಾಡ್ತಾ ಇದಾರೆ. ಈ ಹುಚ್ಚರು ಸಂತೆಯಲ್ಲಿ ಅವ್ರುಗಳು ನಾವು ಉಂಡಿದ್ದೇ ಊಟ ಅನ್ನೋ ರೀತಿಯಲ್ಲಿ ಈ ರೀತಿಯ ಒಂದು ಆಟ ಆಡ್ತಿರೋದ್ರಿಂದ ಕಾರ್ಪೊರೇಟ್ ಸಂಸ್ಥೆಗಳನ್ನ ಏನ್ ವಿರೋಧ ಮಾಡೋದಕ್ಕೆ ಸಾಧ್ಯ ಅನ್ನೋದು ನಾವು ಕೂಡ ನೋಡ್ತಾ ಇದೀವಿ. ಅವ್ರನ್ನ ಏನೇ ವಿರೋಧ ಮಾಡಿದ್ರು ಕೂಡ ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ.